ಹೈ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಕೇವಲ ಇನ್ನೇನು 11 ದಿನಗಳು ಮಾತ್ರ ಬಾಕಿ ಇವೆ ಅಂತ ಹೇಳ್ಬೋದು. ಒಂದು ಸಖತ್ತಾಗಿರುವಂತಹ ಒಂದು ಗ್ರ್ಯಾಂಡ್ ಫಿನಾಲೆಗೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇನ್ನು 8 ಜನ ಸ್ಪರ್ಧಿಗಳು ಕೂಡ ಉಳಿದುಕೊಂಡಿದ್ದಾರೆ. ಆ ಒಂದು 8 ಜನ ಸ್ಪರ್ಧಿಗಳ ಪೈಕಿ ಈ ಒಂದು ಸೀಸನ್ ನ ವಿನ್ನರ್ ಯಾರು ಆಗ್ಬೋದು ಅನ್ನುವಂತ ಒಂದು ರೀತಿಯಾಗಿ ನೋಡ್ತಾ ಹೋಗೋದ ಅಂದ್ರೆ ವಿನ್ನರ್ ಈ ಒಂದು ಸೀಸನ್ ನ ವಿನ್ನರ್ ಸರ್ವೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ಇದು ಒಂದು ಪರ್ಸೆಂಟೇಜ್ ಅನುಸಾರವಾಗಿರುವಂತಹ ಒಂದು ವಿನ್ನರ್ ಸರ್ವೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 8 ಜನ ಸ್ಪರ್ಧಿಗಳು ಇದ್ದಾರೆ. ಅದರಲ್ಲಿ ಯಾವ ಸ್ಪರ್ಧಿ ಎಷ್ಟು ಪರ್ಸೆಂಟೇಜ್ ವಿನ್ನಿಂಗ್ ಆಗುವಂತಹ ಪಾಸಿಬಿಲಿಟಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಇದೆ ಅನ್ನುವಂತ ಒಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕೊನೆಯ ಸ್ಥಾನದಲ್ಲಿ ಬರ್ತಾ ನೋಡ್ತಾ ಹೋಗೋಣ. ಮೊದಲನೇದಾಗಿ 8ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಾಶಿಕಾ ಶೆಟ್ಟಿ ಅವರು 8ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರು ವಿನ್ನಿಂಗ್ ಆಗುವಂತಹ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡ್ತಾ ಹೋದಾದ್ರೆ 1% ಮಾತ್ರ ಇದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ರೀತಿಯಾಗಿ ಗೆಲುವಿಗೆ ತುಂಬಾನೇ ಇವರು ದೂರದಲ್ಲಿ ಕಾಣ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಇಂಪಾಸಿಬಲ್ ತರಾನೇ ಈಗ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ರಾಶಿಕಾ ಶೆಟ್ಟಿ ಅವರು ವಿನ್ನರ್ ಆಗುವಂತದ್ದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 7ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತ ಹೇಳ್ಬೋದು. ನಮ್ಮ ಧ್ರುವಂತ್ ಅವರು ಕೂಡ ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಅವ್ರದ್ದು ಕೂಡ ಕೇವಲ 1% ಮಾತ್ರ ಇದೆ ಅಂತ ಹೇಳ್ಬೋದು. ಅಂದ್ರೆ 100ರಲ್ಲಿ ಕೇವಲ ಒಬ್ರು ಮಾತ್ರ ಇಷ್ಟ ಪಡ್ತಾ ಇದ್ದಾರೆ ಅನ್ನುವ ರೀತಿಯಾಗಿ ಈಗ ಸದ್ಯ ಕಾಣ್ತಾ ಇದೆ. ಇವರು ಕೂಡ ಗೆಲುವಿಗೆ ತುಂಬಾನೇ ದೂರದಲ್ಲಿ ಈಗ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತಹ ಪಾಸಿಬಿಲಿಟಿ ಇರೋದು ಕೇವಲ 2% ಅಂತಾನೆ ಹೇಳ್ಬೋದು. ಇವರು ಕೂಡ ತುಂಬಾನೇ ಗೆಲುವಿಗೆ ದೂರ ಇದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಇವರು ಕೂಡ ಇಂಪಾಸಿಬಲ್ ತರಾನೇ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ 5ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮ್ಯೂಟಂಟ್ ರಘು ಅಂತಾನೆ ಹೇಳ್ಬೋದು. ನಮ್ಮ ಮ್ಯೂಟಂಟ್ ರಘು ಅವರು ಇವರು ಕೂಡ ಈ ಒಂದು ಸೀಸನ್ 12ರ ಒಂದು ವಿನ್ನರ್ ಆಗುವಂತ ಪಾಸಿಬಿಲಿಟಿಯಲ್ಲಿ 5ನೇ ಸ್ಥಾನದಲ್ಲಿ ಇದ್ದಾರೆ. ಇವರು ಎಷ್ಟು ಪರ್ಸೆಂಟೇಜ್ ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 4% ಒಂದು ಇವರು ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು. ನಮ್ಮ ಕಾವ್ಯ ಅವರು ಈ ಒಂದು ಸೀಸನ್ ಅನ್ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ 5% ಇದೆ ಅಂತ ಹೇಳ್ಬೋದು. ಅಂದ್ರೆ 100ರಲ್ಲಿ ಇವರನ್ನ 5 ಜನರು ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಿನ್ನೆ ಒಂದು ವಿನ್ನರ್ ಸರ್ವೆಯಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು 2ನೇ ಸ್ಥಾನದಲ್ಲಿದ್ರು. ಈಗ 3ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರೋದು 8% ಅಂತಾನೆ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರು ನಿನ್ನೆ ಒಂದು ವಿನ್ನರ್ ಸರ್ವೆಯಲ್ಲಿ ಈ 3ನೇ ಸ್ಥಾನದಲ್ಲಿದ್ದವರು ಈಗ 2ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಆಗಿರ್ಬೋದು, ಮೊನ್ನೆ ಎಪಿಸೋಡ್ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಟಾಪ್ ನಾಚ್ ಆಗಿರುವಂತಹ ಕಾರಣ ಅವರು ಒಂದು ರೀತಿಯಾಗಿ 2-3% ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಇವತ್ತಿಗೆ ಅವರು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರೋದು 10% ಅಂತ ಹೇಳ್ಬೋದು. ಇವರು ಸದ್ಯದ ಒಂದು ವಿನ್ನಿಂಗ್ ಸರ್ವೆಯಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ಅವರು ಈ ಒಂದು ಸೀಸನ್ ಅನ್ನು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರೋದು 70% ಅಂತಾನೆ ಹೇಳ್ಬೋದು. ಅಂದ್ರೆ 100ರಲ್ಲಿ 70 ಜನರು ನಮ್ಮ ಗಿಲ್ಲಿ ಅವರನ್ನ ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ 8 ಜನರ ಪೈಕಿ ನಮ್ಮ ರಾಶಿಕಾ, ಧ್ರುವ್, ಧನುಷ್ ಒಂದು ರೀತಿಯಾಗಿ ವಿನ್ನರ್ ಆಗೋದು ಇಂಪಾಸಿಬಲ್ ತರಾನೇ ಕಾಣಿಸ್ತಾ ಇದೆ. ನಮ್ಮ ಟಾಪ್ 3ಯಲ್ಲಿ ನಮ್ಮ ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಅಂತ ಹೇಳ್ಬೋದು. ಇವರಿಗೆ ಅತಿ ಹೆಚ್ಚು ಪರ್ಸೆಂಟೇಜ್ ಬಂದಿರುವಂತ ಕಾರಣ ಇವರಲ್ಲಿ ಯಾರು ಬೇಕಾದ್ರೂ ಕೂಡ ವಿನ್ನರ್ ಆಗ್ಬೋದು. ಆಲ್ಮೋಸ್ಟ್ ಆಲ್ ನಮ್ಮ ಒನ್ ಮ್ಯಾನ್ ಶೋ ತರಾನೇ ಕಾಣಿಸ್ತಾ ಇದೆ. ನಮ್ಮ ಗಿಲ್ಲಿ ಅವರಿಗೆ 70% ಅಂದ್ರೆ ಒಂದು ರೀತಿಯಾಗಿ ಇವರೇ ವಿನ್ನರ್ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇನ್ನು 8 ಜನ ಓದಿಕೊಂಡಿರುವಂತಹ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ಒಂದು ಸೀಸನ್ ನ ವಿನ್ನರ್ ಯಾರು ಆಗ್ಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.